ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಕ್ಷಾತ್ ಶನಿದೇವ ಕೂಡ ಇವರನ್ನ ನೋಡಿದ್ರೆ ಭಯ ಪಡ್ತಾನಂತೆ. ಶನಿದೇವನಿಗೆ ಯಾರಿಂದ ಭಯ? ಈ ಕಥೆಯನ್ನ ಕೇಳಿದವರಿಗೆ ಪುಣ್ಯ ಲಭಿಸುತ್ತಂತೆ. ಹಾಗಾಗಿ ಈ ಕಥೆಯನ್ನ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಇಡೀ ಜಗತ್ತೇ ಶನಿದೇವನನ್ನ ನೋಡಿದ್ರೆ ಭಯ ಪಡುವಾಗ ಶನಿಯು ಇವರನ್ನ ನೋಡಿ ಭಯ ಪಡ್ತಾನೆ ಅನ್ನೋದು ಅಚ್ಚರಿಯ ಸಂಗತಿ. ಆದರೂ ಕೂಡ ಇದು ಸತ್ಯ. ಹೌದು, ಶನಿದೇವ ಕೆಲವು ವಸ್ತುಗಳಿಗೆ, ಕೆಲವು ದೇವರುಗಳಿಗೆ ಭಯ ಪಡ್ತಾನೆ. ಸೂರ್ಯಪುತ್ರನಾದ ಶನಿದೇವನಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೆದರ್ತಾರೆ. ಶನಿದೇವನದ್ದು ಕೋಪದ ಸ್ವಭಾವ. ಆತ ಇತರ ಗ್ರಹಗಳಿಗೆ ತೊಂದರೆಯನ್ನ ಉಂಟು ಮಾಡ್ತಾನೆ ಅನ್ನೋ ಹೆದರಿಕೆ ಇದೆ. ಅಷ್ಟೇ ಅಲ್ಲ, ಈತನ ಪ್ರಭಾವ ವ್ಯಕ್ತಿಗಳ ಮೇಲೆ ಕೂಡ ಆಗುತ್ತೆ. ಶನಿದೇವನ ಕೆಟ್ಟ ದೃಷ್ಟಿ ಬಿದ್ದಾಗ ವ್ಯಕ್ತಿ ನರಕಯಾತನೆಯನ್ನ ಅನುಭವಿಸುವ ಅನೇಕ ಕಥೆಗಳು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿವೆ. ಆದರೆ ಇತರರಿಗೆ ಭಯವನ್ನ ಉಂಟು ಮಾಡೋ ಶನಿದೇವ ಯಾರಿಗೆ ಭಯ ಪಡ್ತಾನೆ? ಶನಿದೇವ ಹೆದರೋದು ತನ್ನ ಹೆಂಡತಿಗೆ. ಹೌದು, ಇದು ಪುರಾಣದಲ್ಲಿ ಉಲ್ಲೇಖವಾಗಿರುವ ಕಥೆಯಾಗಿದೆ. ಹಾಗಾಗಿಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಇರುವ ಸ್ಥಾನದಲ್ಲಿ ಶನಿಯ ಹೆಂಡತಿಯ ಹೆಸರನ್ನ ಜಪಿಸುವಂತೆ ಹೇಳಲಾಗುತ್ತೆ. ಶನಿಯ ಪರಿಹಾರವನ್ನ ಇದು ನೀಡುತ್ತಂತೆ. ಸ್ನೇಹಿತರೆ, ಒಂದು ದಂತಕಥೆಯನ್ನ ಹೇಳ್ತೀನಿ ಕೇಳಿ. ಒಮ್ಮೆ ಶನಿದೇವನ ಪತ್ನಿ ಸ್ನಾನ ಮಾಡಿ ತನ್ನ ಪತಿ ಇದ್ದಲ್ಲಿಗೆ ಬರ್ತಾಳೆ. ಈ ವೇಳೆ ಶನಿದೇವ ಶ್ರೀಕೃಷ್ಣ ಪರಮಾತ್ಮನ ಜ್ಞಾನದಲ್ಲಿ ಮಗ್ನನಾಗಿರ್ತಾನೆ. ಹಾಗಾಗಿ ತನ್ನ ಹೆಂಡತಿಯ ಕಡೆಗೆ ಆತ ಗಮನ ಹರಿಸೋದಿಲ್ಲ. ಇದರಿಂದ ಕೋಪಗೊಂಡಂತಹ ಶನಿಯ ಪತ್ನಿ ಶನಿಗೆ ಶಾಪವನ್ನ ಕೊಡ್ತಾಳೆ. ಶನಿ ಮತ್ತೆ ಶಿವನ ನಡುವೆ ಒಂದೊಮ್ಮೆ ಬಹುದೊಡ್ಡ ಜಗಳ ನಡೆಯುತ್ತೆ. ಆಗ ಶಿವನಿಂದ ಶನಿ ಗಾಯಕ್ಕೊಳ್ತಾನೆ. ಆಗ ಶನಿಯ ತಂದೆ ಸೂರ್ಯದೇವ ಒಂದು ಕೋರಿಕೆಯನ್ನ ಇಡ್ತಾನೆ. ಶಿವ ಪುನಃ ಶನಿಯನ್ನ ಗಾಯಮುಕ್ತಗೊಳಿಸ್ತಾನೆ. ಹಾಗಾಗಿ ಅಂದಿನಿಂದ ಶನಿದೇವನು ಶಿವನನ್ನ ಪೂಜ್ಯನೀಯ ಭಾವನೆಯಿಂದ ಕಾಣ್ತಾನೆ. ಅಲ್ಲದೆ ಶನಿ ಶಿವನನ್ನ ನೋಡಿದ್ರೆ ಭಯ ಪಡ್ತಾನೆ. ಸ್ನೇಹಿತರೆ, ನೋಡಿದ್ರಲ್ಲ, ಜಗತ್ತಿಗೆ ಭಯಪಡಿಸುವ ಶನಿದೇವ ಶಿವನಿಗೆ ಯಾಕೆ ಹೆದರ್ತಾನೆ ಅಂತ ಗೊತ್ತಾಯ್ತಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.